ಬಳ್ಳಾರಿಯಿಂದ ಹಾಸನ ಸಕಲೇಶಪುರ ಬರೋವರೆಗೂ ನಾನ್ ಸ್ಟಾಪ್ ಹೊಡೆದಕ್ಕೆ ಗಾಡಿ ಟೈರ್ ಪಂಚರ್ ಆಯಿತು. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿ ಹಾಸನ ಹುಡುಗ ಅಭಿ. 4 ದಿವಸದಿಂದ ಆಫೀಸ್ ಕಡೆನೇ ಕೂತು ಬೋರ್ ಆಗೋಗಿತ್ತು ಗುರು. ಕೊನೆಗೂ ನಮ್ಮೂರ ಕಡೆಗೆ ಆರ್ಡ್ರ್ ಕೊಟ್ಬಿಟ್ರು. ಖುಷಿಯಾಗಿ ಹೊರಟೆ. ಬಳ್ಳಾರಿಯಿಂದ ನಾನ್ ಸ್ಟಾಪ್ ಪಡ್ಕೊಂಡ್ಬಂದು ಸಕಲೇಶಪುರದಲ್ಲಿ ನಿಲ್ಲಿಸ್ಬಿಟ್ಟು ಸೈಡಿಗೆ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದೆ ಗುರು. ಬಂದು ನಿಲ್ಲಿಸಿದ ತಕ್ಷಣ ಗಾಡಿ ಪಂಚರ್ ಆಗಿಬಿಡ್ತು. ಲೋಡ್ ಗಾಡಿ ಡ್ರಮ್ಮೆಲ್ಲ ಫುಲ್ ಹೀಟ್ ಆಗಿಬಿಟ್ಟಿದ್ದು. ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಒಬ್ಬನೇ ಬಿಚ್ಚಾಗ್ತಾ ಇದ್ದೆ. ಕಷ್ಟಪಟ್ಕೊಂಡು ಒಬ್ಬನೇ ಟೈರ್ ಬಿಚ್ಚಿ ಸ್ಟೆಪ್ನಲ್ಲಿದ್ದ ಟೈರ್ನ ತಗೊಬಂದು ಹಾಕಿದೆ. ನೋಡಿ ಹಾಕ್ತಾಯಿದ್ದೀನಿ. ಅಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಟೈರ್ನಾಗ ಕೂರಿಸಿದೆ ಗುರು. ಕೂರ್ಸಾದ್ಮೇಲೆ ಯಾಕೋ ನೆಟ್ಟಿಗೆ ನಿಂತ್ಕೊಂಡು ನೋಡ್ತೀನಿ ನಾನು ಮಾಡಿರೋ ಕೆಲಸ ತಪ್ಪಾಗಿದೆ ಅಂತ. ಟೈರ್ನ ಉಲ್ಟಾ ಹಾಕಬೇಕಿತ್ತು, ನಾನು ಈ ಸೈಡ್ ಹಾಕ್ಬಿಟ್ಟಿದ್ದೀನಿ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಇನ್ನೇನು ಮಾಡೋಕ್ಕಾಗುತ್ತೆ ಅಂತೇಳಿ ಮತ್ತೆ ತೆಗೆದು ನೀಟಾಗೆಲ್ಲ ಕೂರಿಸಿ ನಾವು ಬೋಲ್ಟೆಲ್ಲ ಹಾಕಿ ಟೈಟ್ ಮಾಡ್ತಾಯಿದ್ದೀನಿ. ಫೈನಲ್ ಆಗಿ ಅಂತೂ ಟೈರ್ ಹಾಕ್ಕೊಂಡು ಮತ್ತೆ ಸ್ಟೆಪ್ನೆಲ್ಲ ಏರಿಸ್ಕೊಂಡು ಈಗ ಇಲ್ಲಿಂದ ಹೊರಡಬೇಕು. ಆದರೂ ಈ ಕಷ್ಟ ಯಾರಿಗೂ ಬೇಡ. ಒಬ್ಬರೇ ನೈಟು ಘಾಟ್ ಸೆಕ್ಷನಲ್ಲಿ ಈ ಥರ ಪರಿಸ್ಥಿತಿ, ಯಾರಿಗೂ ಈ ಥರ ಕಷ್ಟ ಬರಬಾರ್ದು ಮಾತ್ರ. ನೋಡಿ ನನ್ನ ಪಾಡು ಹಿಂಗಾಗಿತ್ತು. ಗಾಡಿ ರೆಡಿ ಆಯಿತು ಅನ್ನೋ ಖುಷಿಲಿ ಗಾಡಿ ತಂದು ಹೊರಟೆ. ಆರಾಮಾಗಿ ಬೆಳಗಿನ ಜಾವ ಆಯ್ತಾ ಬಂದಿತ್ತು 5-5:30. ಗಾಡಿಗಳೆಲ್ಲ ಕಮ್ಮಿ ಆಯಿತು, ಆರಾಮಾಗಿ ಹೋಗೋಣ ಅಂತೇಳಿ ಹೊರಟೆ. ಘಾಟ್ ಇಳಿದು ಗುಂಡಿಯಾಗಿ ಬರೋ ಅಷ್ಟೊಳಗೆಲ್ಲ ಬೆಳಕಾಗೋಗಿತ್ತು. ಚಾರ್ಮುಡಿ ಊರಿನ 100-150 ಮೀಟ್ರ್ ಇಷ್ಟಿತ್ತು. ಒಂದು ಇನೋವಾ ಕಾರು ಸೈಡ್ ಕಡ್ಗೊಳಗೆ ಬಿದ್ದೋಗ್ಬಿಟ್ಟಿತ್ತು. ಬ್ರದರ್ಸ್, ಘಾಟಲ್ಲಿ ಬಂದಿರ್ತೀರ, ಆದಷ್ಟು ಸ್ವಲ್ಪ ಆರಾಮಾಗಿ ನಿಧಾನವಾಗಿ ಬನ್ನಿ, ಯಾಕಂದರೆ ಬ್ರೇಕ್ಗಳು ಕಂಟ್ರೋಲಿಗೆ ಸಿಗೋಲ್ಲ. ಅಲ್ಲಿಂದ ಡೈರೆಕ್ಟಾಗಿ ಸೀದಾ ಪಾಯಿಂಟ್ ಕಡೆ ಬಂದು ನೋಡ್ತೀನಿ ಒಂದು ಸಿಮೆಂಟ್ ಗಾಡಿ ಬಂದಿತ್ತು. ಅವ್ರು ನೋಡಿದ್ರೆ ಬಂದೆ 4 ದಿವಸ ಆಯಿತು, ಇನ್ನೂ ಖಾಲಿಯಾಗಿಲ್ಲ ಅಂದರು. ಆ ಗಾಡಿನ ಇನ್ನೂ ಖಾಲಿಯಾಗಿಲ್ಲ, ನಂದೇಲಿ ಖಾಲಿ ಆಗುತ್ತೆ ಅಂತೇಳಿ ನಾನು ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟೆ. ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಗಾಡಿಯಿಂದ 1-1.5 ಕಿಲೋಮೀಟರ್ ಆಗುತ್ತೆ ಸಿಟಿ ಒಳಗೆ ತಿಂಡಿ ತಿನ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ಇವತ್ತಿನ ಕತೆ ಇಷ್ಟ ಆಗಿತ್ತು. ಮತ್ತು ನಾಳೆ ಸಿಗ್ತೀನಿ. ಬಾಯ್.